ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಜಯಶ್ರೀ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ಕಸೂರಿ ಮೇಥಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಹೊರಗಡೆ ತೊಗೊಳ್ಳೋದು ತುಂಬಾ ಕಸ ಕಡ್ಡಿ ಇರುತ್ತೆ, ಬೇಗನೆ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ. ನಾವೇ ಸೊಪ್ಪುಗಳನ್ನು ತೊಗೊಂಡು ಚೆನ್ನಾಗಿ ಬಿಡಿಸಿ 1-2 ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಒಣಗಿಸಿ ಇಟ್ಕೊಂಡು ನಾವೇ ಕಸೂರಿ ಮೇಥಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೂ ಸಹ ಒಂದು ರೀತಿ ಸಮಾಧಾನ. ಈ ಕಸೂರಿ ಮೇಥಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಒಂದು 4 ರಿಂದ 5 ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ. ಅಂದರೆ ಇದು ಮೆಂತ್ಯ ಸೊಪ್ಪು ದುಡ್ಡಿಗೆ ತೊಗೊಂಡಿದ್ದಲ್ಲ, ನಾವೇ ಮನೆಯಲ್ಲಿ ಬೆಳೆದಿರೋಂತಹದ್ದು. ಇದನ್ನೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಒಂದು ಬುಟ್ಟಿ, ಈರುಳ್ಳಿ ಬುಟ್ಟಿಗೆ ತುಂಬ ಆಗಿದೆ ನೋಡಿ. ಇದನ್ನು ಚೆನ್ನಾಗಿ ಬಿಡಿಸಿ 3 ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಮೆಂತ್ಯ ಸೊಪ್ಪು, ಎಷ್ಟು ಹಸಿರಿಗೆ ತುಂಬಾ ನ್ಯಾಚುರಲ್ಲಾಗಿ ನಾವು ಮನೆ ಹತ್ರನೇ ಬೆಳೆದಿರುವಂತಹ ಸೊಪ್ಪಲ್ವಾ, ತುಂಬ ಚೆನ್ನಾಗಿದೆ. ಹಾಗಾಗಿ ಹೆಚ್ಚಿಗೆ ಇತ್ತು, ಅದಕ್ಕಾಗಿ ನಾನು ಮನೆಗೂ ಸ್ವಲ್ಪ ಬಳಸ್ಕೊಂಡು ಇನ್ನು ಸ್ವಲ್ಪ ಕಸೂರಿ ಮೇಥಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನಾನು ಟೆರೆಸ್ ಮೇಲೆ ಒಂದು ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಇದನ್ನು ತೆಳುವಾಗಿ ಹಾಕಿ ಒಣಗಾಕ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ದೂರ ಸ್ವಲ್ಪ ತೆಳುವಾಗಿ ಹಾಕ್ಕೊಂಡು ಚೆನ್ನಾಗಿ ಒಣಗಿಸ್ಕೋಬೇಕಾಗುತ್ತೆ ಇದನ್ನು. ನಾನು ಇದನ್ನು 3 ದಿನ ಒಣಗಿಸಿದ್ದೀನಿ ನೋಡಿ. ಇಷ್ಟಾಗಿದೆ ನೋಡಿ. ಈ ರೀತಿಯಾಗಿ ನಾನು ಒಂದು ಬಟ್ಟೆ ಮೇಲೆ ಹರಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ಬಿಸಿಲು ಆಗ್ತಾ ಎಷ್ಟು ಕಡಿಮೆ ಆಗ್ತು ಅಂತಂದರೆ ತುಂಬಾ ಒಣಗಿ ಕಲರೆಲ್ಲ ಚೇಂಜ್ ಆಗೋಯಿತು. ಬಿಸಿಲಲ್ಲಿ ನ್ಯಾಚುರಲ್ಲಾಗಿ ಚೆನ್ನಾಗಿ ಒಣಗಿಸೋದ್ರಿಂದ ತುಂಬ ದಿನದವರೆಗೂ ನಾವು ಇಟ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಓವನಲ್ಲಿಟ್ಟು ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ನಾವು ಬಿಸಿಲಲ್ಲೇ ಒಣಗಿಸಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಮತ್ತು ಏನೋ ಬೇಕಿದ್ರೂ ಇದನ್ನು ಇಟ್ಕೊಂಡು ಬಳಸಬಹುದು, ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗಿದೆ. ನಾನು 3 ದಿನ ಚೆನ್ನಾಗಿ ಒಣಗಿಸಿದ್ದೀನಿ. ಕೈಯಲ್ಲಿ ಹಿಂಗೆ ಅಮ್ಕಿದ್ರೆ ಸಾಕು ಅದು ಪೌಡ್ರ್ ಆಗೋಷ್ಟು ಒಣಗಿಬಿಟ್ಟಿದೆ ನೋಡಿ. ಇಷ್ಟು ಮೇಥಿ ಸಿಕ್ತು ನನಗೆ, ಕಸೂರಿ ಮೇಥಿ ನೋಡಿ. ಇಷ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಈಸಿ ಅಲ್ವಾ. ಒಂಚೂರು ಕಷ್ಟ ಅಂತಲೇ ಅನಿಸಲ್ಲ, ನಾವೇ ಮಾಡ್ಕೋಬಹುದು. ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಹೇಗಿತ್ತು, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೆಗೋಸ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.